ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 136. ಕಾವ್ಯ ಗೋಡೆಯ ಬದಿಗೆ ಹೋಗಿ ನಿಂತುಕೊಂಡು, ಹೇಳಿ ಸರ್, ಏನು ಮಾತನಾಡಬೇಕು ನಿಮಗೆ? ಒಬ್ಬ ಹುಡುಗಿಯ ಜೀವನದ ಜೊತೆ ಆಟವಾಡಿ ಈಗ ಕಾಲೇಜಿನವರೆಗೂ ಬಂದು ಏನನ್ನು ಸಾಬೀತುಪಡಿಸಲು ನೋಡ್ತಾ ಇದ್ದೀರಾ ಎಂದು ಆವೇಶದಿಂದ ಕೇಳಿದಳು. ವಿಕ್ರಮ್ ಅವಳ ಬಳಿ ಬಂದು, ಕಾವ್ಯ, ನಾನು ಅಣ್ಣನ ಹತ್ತಿರ ಮಾತನಾಡಿದ್ದೆಲ್ಲವನ್ನೂ ನೀನು ಫೋನ್ನಲ್ಲಿ ಕೇಳಿಸಿಕೊಂಡಿದ್ದೀಯ ಅಂತ ನನಗೆ ಗೊತ್ತು. ಅದಕ್ಕೆ ನೀನು ನನ್ನ ಫೋನ್ ರಿಸೀವ್ ಮಾಡಲಿಲ್ಲ ಅಂದಾಗ ಹೀಗೆ ಓಡಿ ಬಂದು ನಿಂತಿದ್ದೇನೆ. ಪ್ಲೀಸ್ ನಾನು ಹೇಳೋದನ್ನು ಕೇಳು ಎಂದು ಆತಂಕದಿಂದ ಹೇಳಿದನು. ನೀವೇ ನಿಮ್ಮ ಬಾಯಿಯಿಂದಲೇ ಹೇಳಿದ್ರಲ್ಲ, ಮಾಯಾ ನನ್ನ ಪ್ರಾಣದಲ್ಲಿದ್ದಾಳೆ, ಕಾವ್ಯಾಳನ್ನು ನಾನು ಪ್ರೀತಿಸುತ್ತಿಲ್ಲ ಅಂತ. ಇದಕ್ಕಿಂತ ಒಬ್ಬ ಹುಡುಗಿಗೆ ಬೇರೇನು ಬೇಕು ಸರ್? ತಾಳಿ ಕಟ್ಟಿದ ಗಂಡನ ಮನಸ್ಸಿನಲ್ಲಿ ಇನ್ನೊಬ್ಬಳಿದ್ದಾಳೆ ಅಂತ ಮೊದಲೇ ಗೊತ್ತಾದ ಮೇಲೂ ನಿಮ್ಮನ್ನು ನನ್ನ ಗಂಡ ಅಂತ ಅಂದುಕೊಂಡಿದ್ದು ನನ್ನ ತಪ್ಪು ಅಂತ ಇವತ್ತು ಅರ್ಥ ಮಾಡಿಸಿದ್ರಿ. ಮುಂಬೈನಲ್ಲಿ ಅಷ್ಟು ಕೆಟ್ಟ ಜಾಗದಲ್ಲಿ ನಿಮ್ಮ ಪ್ರೇಯಸಿ ಇದ್ದಾಳೆ ಅಂತ ಅಷ್ಟು ರಿಸ್ಕ್ ತಗೊಂಡು ಅಲ್ಲಿಗೆ ಬಂದ್ರಲ್ಲ, ಆಗಲೇ ನಿಮ್ಮ ಪ್ರೀತಿ ಎಂಥದ್ದು ಅಂತ ನಾನು ಅರ್ಥ ಮಾಡಿಕೊಳ್ಳಬೇಕಿತ್ತು. ತಪ್ಪು ನನ್ನ ಮೇಲೆಯೇ ಇದೆ. ಕಾಪಾಡೋದಕ್ಕಾಗಿ ನೀವು ಕಟ್ಟಿದ ತಾಳಿಯನ್ನು ತೆಗೆಯದೆ ಹಾಗೆ ಇಟ್ಕೊಂಡಿದ್ದು ನಾನು ಮಾಡಿದ ತಪ್ಪು. ಕಾವ್ಯಾಳನ್ನು ನಾನು ಪ್ರೀತಿಸುತ್ತಿಲ್ಲ, ಪ್ರೀತಿಸಲು ಪ್ರಯತ್ನ ಪಡುತ್ತಿದ್ದೇನೆ ಅನ್ನೋ ಈ ಮಾತು ನನ್ನನ್ನು ಕೊಂದೇ ಬಿಡ್ತು ಸರ್. ಇದರ ಮೇಲೂ ನಾನು ಹೇಗೆ ಸರ್ ನಿಮ್ಮ ಜೊತೆ ಬದುಕಲು ಸಾಧ್ಯ ಎಂದು ಕಾವ್ಯ ಕಿರುಚಿದಳು. ಅವಳ ಕಣ್ಣೀರು ಕಟ್ಟೆ ಹೊಡೆದ ಪ್ರವಾಹದಂತೆ ಅವಳ ಕೆನ್ನೆಗಳನ್ನು ನೆನೆಸಿತು. ವಿಕ್ರಮ್ ಅವಳ 2 ಭುಜಗಳನ್ನು ತನ್ನ ಕೈಯಿಂದ ಬಲವಾಗಿ ಹಿಡಿದುಕೊಂಡನು. ಈ ಬಾರಿ ಅವನು ಅವಳನ್ನು ಬಿಡಲಿಲ್ಲ. ಕಾವ್ಯ, ನನ್ನ ಕಣ್ಣು ನೋಡಿ ಮಾತನಾಡು ಎಂದು ವಿಕ್ರಮ್ನ ಧ್ವನಿ ಅಧಿಕಾರದಿಂದ ಮತ್ತು ಪ್ರೀತಿಯಿಂದ ಮೊಳಗಿತು. ಹೌದು, ನಾನು ಅಣ್ಣನ ಹತ್ತಿರ ಹಾಗೆ ಹೇಳಿದ್ದು ನಿಜ. ಮಾಯಾಳನ್ನು ತಕ್ಷಣವೇ ನನಗೆ ಮರೆಯಲು ಸಾಧ್ಯವಿಲ್ಲ. ಆದರೆ ಕಾವ್ಯ, ಅದಕ್ಕಾಗಿ ನಾವು ಗಂಡ ಹೆಂಡತಿ ಅಲ್ಲ ಅಂತ ಆಗಲ್ಲ. ಅವಳು ನನ್ನ ಪ್ರಾಣದಲ್ಲಿದ್ದಾಳೆ ಅಂತ ನಾನು ಹೇಳಿದ್ದು ನಿಜಾನೇ. ಅವಳ ಮೇಲಿದ್ದ ಪ್ರೀತಿಗಿಂತ ಅವಳನ್ನು ಅಂದು ಕಾಪಾಡಲು ಆಗಲಿಲ್ಲವಲ್ಲ ಅನ್ನೋ ನಿರಾಸೆ ಮತ್ತು ನೋವು ಇನ್ನೂ ನನ್ನ ಮನಸ್ಸಿನಲ್ಲಿ ಮಾಸದ ಗಾಯವಾಗಿತ್ತು. ಅದನ್ನೇ ನಾನು ಹತಾಶೆಯಿಂದ ಹೇಳಿದೆ ಅಂದಾಗ ಕಾವ್ಯ ಅವನನ್ನು ನಂಬಲಾಗದೆ ನೋಡಲು ವಿಕ್ರಮ್ ಅವಳ ಮುಖದ ಇನ್ನಷ್ಟು ಹತ್ತಿರ ಬಂದನು. ಕಾವ್ಯ, ಮಾಯಾಳನ್ನು ನಾನು ಪ್ರೀತಿಸಿದ್ದು ನಿಜ. ಅದನ್ನು ನಾನು ಯಾವತ್ತೂ ನಿರಾಕರಿಸುವುದಿಲ್ಲ. ನಾವು ದೂರವಾಗಿ ಪೂರ್ತಿ 1 ತಿಂಗಳು ಕೂಡ ಆಗಿಲ್ಲ. ಅಷ್ಟರಲ್ಲಿ ನೀನು ಸಿಕ್ಕಿದೆ ಅಂತ ಅವಳನ್ನು ಸಂಪೂರ್ಣವಾಗಿ ಮರೆತು ಅವಳು ಹೋದರೆ ಏನಂತೆ, ನೀನಿದ್ದೀಯಲ್ಲ ಅಂತ ನಾನು ಎಲ್ಲವನ್ನೂ ಮರೆತಿದ್ದರೆ ಅದು ಹೇಗೆ ನಿಜವಾದ ಪ್ರೀತಿಯಾಗುತ್ತೆ? ಸುಮ್ಮನೆ ಟೈಮ್ ಪಾಸ್ ತರಹ ಆಗುತ್ತಿರಲಿಲ್ಲವೇ? ನಿನ್ನ ಹತ್ತಿರ ನಾನು ಹೇಳುವುದೆಲ್ಲವೂ ನಿಜ. ಒಬ್ಬ ಹುಡುಗಿಯನ್ನು ಆಳವಾಗಿ ಪ್ರೀತಿಸಿ ಸೋತು ಹೋದವನಿಗೆ ಮಾತ್ರ ಪ್ರೀತಿಯ ಬೆಲೆ ಗೊತ್ತಿರುತ್ತೆ. ತನ್ನನ್ನು ನಂಬಿ ಬರುವ ಹುಡುಗಿಯನ್ನು ಪ್ರಾಣ ಕೊಟ್ಟಾದರೂ ಕಾಪಾಡುತ್ತಾನೆ. ಈಗ ನೀನು ನನ್ನ ಜವಾಬ್ದಾರಿ ಮಾತ್ರವಲ್ಲ, ನನ್ನ ಭವಿಷ್ಯವೇ ನೀನು ಕಾವ್ಯ. ಹೆಂಡತಿ ಅನ್ನೋ ಆ ಜಾಗದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾವ ಹುಡುಗಿಯೂ ಹೀಗಿಲ್ಲ, ಎಂದಿಗೂ ಬರುವುದಿಲ್ಲ. ಈ ವಿಕ್ರಮ್ ನಿನಗೆ ಮಾತ್ರ ಸ್ವಂತ ಕಾವ್ಯ ಎಂದು ಅವಳನ್ನು ನೋಡಲು ಅವಳು ಕಲ್ಲಿನ ಮೂರ್ತಿಯಂತೆ ನಿಂತಿದ್ದಳು. ಕಾವ್ಯ, ನಾನು ಹೇಳುವುದೆಲ್ಲವೂ ನಿನಗೆ ಅರ್ಥವಾಗುತ್ತಿದೆಯಾ ಇಲ್ವಾ? ನನ್ನ ಮನಸ್ಸು ಒದ್ದಾಡುತ್ತಿದೆ ಕಣೆ. ಒಬ್ಬ ಗಂಡಸಿನ ಬಳಿ ಹೆಂಡತಿಗಿಂತ ಹೆಚ್ಚು ಹಕ್ಕಿರುವವರು ಬೇರೆ ಯಾರೂ ಇಲ್ಲ ಕಾವ್ಯ. ಏನಾದರೂ ಮಾತನಾಡು ಕಣೆ. ನಾನು ನಿನ್ನ ಪ್ರೇಮಿಯಲ್ಲ. ನನ್ನ ಬೇಡ ಅಂತ ನೀನು ಕೋಪದಲ್ಲಿ ಬ್ರೇಕಪ್ ಮಾಡಿದ ತಕ್ಷಣ ನಾನು ಶೋಕಗೀತೆ ಹಾಡಿಕೊಂಡು ದೂರ ಹೋಗಲು? ನಾನು ನಿನ್ನ ಗಂಡ ಕಾವ್ಯ, ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಇವತ್ತು ನನಗೆ ಎಷ್ಟು ನೋವಾಯಿತು ಗೊತ್ತಾ? ನನ್ನನ್ನು ಒಬ್ಬ ಅಪರಿಚಿತನಂತೆ ನೀನು ದಾಟಿ ಹೋದಾಗ ನನಗೆ ಅಷ್ಟು ನೋವಾಯಿತು. ಇಲ್ಲಿ ನೋಡು, ಇದರ ಮೇಲೆ ಸತ್ಯವಾಗಿಯೂ ನನ್ನಿಂದ ನಿನ್ನನ್ನು ಒಂಟಿಯಾಗಿ ಬಿಡಲು ಸಾಧ್ಯವಿಲ್ಲ. ನೀನು ಸರಿ ಅಂತ ಹೇಳು. ಇವತ್ತು ನಿನ್ನ ಮನೆಗೆ ನನ್ನ ಅಣ್ಣ ಅತ್ತಿಗೆಯನ್ನು ಕರೆದುಕೊಂಡು ಬಂದು ಮಾತನಾಡುತ್ತೇನೆ. ದೂರವಿದ್ದರೆ ಖಂಡಿತ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ತಪ್ಪಾಗಿ ತಿಳಿದುಕೊಂಡು ದೂರವಾಗಿಯೇ ಉಳಿಯುತ್ತೇವೆ. ಇದರ ಮೇಲೆ ನಿನ್ನನ್ನು ಖಂಡಿತ ನಾನು ಕಳೆದುಕೊಳ್ಳುವುದಿಲ್ಲ ಎಂದು ವಿಕ್ರಮ್ ತನ್ನ ಹೃದಯದ ಆಳದಿಂದ ಸತ್ಯವನ್ನು ಬಿಚ್ಚಿಟ್ಟನು. ವಿಕ್ರಮ್ನ ಪ್ರತಿಯೊಂದು ಮಾತುಗಳು ಕಾವ್ಯಾಳ ಎದೆಯೊಳಗೆ ಒಂದು ದೊಡ್ಡ ಕಂಪನವನ್ನು ಸೃಷ್ಟಿಸಿದವು.
ಅವಳ ಅಳು ನಿಂತಿದ್ದರೂ ಅವಳ ಮನಸ್ಸು ಇನ್ನೂ ಅವನ ಹಳೆಯ ಮಾತುಗಳ ಗಾಯದಿಂದ ಚೇತರಿಸಿಕೊಳ್ಳದೆ ಪರದಾಡುತ್ತಿತ್ತು. ಅವಳ 2 ಭುಜಗಳನ್ನು ತನ್ನ ಕಬ್ಬಿಣದಂತಹ ಕೈಗಳಿಂದ ಹಿಡಿದಿದ್ದ ವಿಕ್ರಮ್ನ ಕಣ್ಣುಗಳು ಕಾವ್ಯಾಳ ಉತ್ತರಕ್ಕಾಗಿ ಹಂಬಲಿಸಿ ಕಾತರದಿಂದ ಕಾಯುತ್ತಿದ್ದವು. ಆ ಪ್ರಯೋಗಾಲಯದ ಹಿಂದಿನ ಮರದ ಕೆಳಗೆ ತಣ್ಣನೆಯ ಗಾಳಿ ಬೀಸುತ್ತಿದ್ದರೂ ಅವರಿಬ್ಬರ ನಡುವಿದ್ದ ಮೌನದ ಕಾವು ಕಡಿಮೆಯಾಗಿರಲಿಲ್ಲ. ಕಾವ್ಯ ನಿಧಾನವಾಗಿ ಅವನ ಕೈಗಳನ್ನು ತನ್ನ ಭುಜದಿಂದ ಸರಿಸಿದಳು. ಈ ಬಾರಿ ಅವಳ ಈ ಕೃತ್ಯದಲ್ಲಿ ಕೋಪವಿರಲಿಲ್ಲ, ಬದಲಾಗಿ ಒಂದು ರೀತಿಯ ತವಕ ಮತ್ತು ನೋವು ಮಾತ್ರವಿತ್ತು. ಅವಳ ಮುಖ ಇನ್ನೂ ಬಾಡಿಯೇ ಇತ್ತು. ಸರ್, ನೀವು ಹೇಳುವ ನ್ಯಾಯವೆಲ್ಲ ನನಗೆ ಅರ್ಥವಾಗುತ್ತಿದೆ ಸರ್ ಎಂದು ಕಾವ್ಯ ತನ್ನ ಗದ್ಗದಿತ ಧ್ವನಿಯನ್ನು ಸರಿಪಡಿಸಿಕೊಂಡು ಮಾತನಾಡತೊಡಗಿದಳು. ಆದರೆ 1 ತಿಂಗಳ ಹಿಂದಿನವರೆಗೂ ನೀವು ಪ್ರಾಣವನ್ನೇ ಇಟ್ಟಿದ್ದ ಒಬ್ಬ ಹುಡುಗಿಯನ್ನು ನಿಮಗೆ ತಕ್ಷಣ ಮರೆಯಲು ಸಾಧ್ಯವಾಗುತ್ತಿಲ್ಲ ಅನ್ನೋದು ಎಷ್ಟು ನಿಜವೋ ಅದೇ ರೀತಿ ನನ್ನ ಗಂಡನ ಮನಸ್ಸಿನಲ್ಲಿ ಇನ್ನೊಬ್ಬಳಿದ್ದಾಳೆ ಅಂತ ನನ್ನ ಕಿವಿಯಾರ ಕೇಳಿಸಿಕೊಂಡ ನನಗೆ ಅದು ಎಷ್ಟು ದೊಡ್ಡ ಗಾಯವನ್ನು ಕೊಟ್ಟಿರುತ್ತದೆ ಎಂದು ನಿಮಗೆ ಯೋಚಿಸಲು ಸಾಧ್ಯವಾಗ್ತಾ ಇದೆಯಾ ಸರ್ ಎಂದ ಅವಳ ಕಣ್ಣುಗಳಿಂದ ಮತ್ತೆ 1 ಹನಿ ಕಣ್ಣೀರು ಕೆನ್ನೆಯ ಮೇಲೆ ಜಾರಿತು. ವಿಕ್ರಮ್ ಅವಳನ್ನು ತಡೆಯದೆ ಅವಳು ಮಾತನಾಡುವುದನ್ನು ಹಾಗೆಯೇ ಆಲಿಸುತ್ತಾ ನಿಂತನು. ನೀವು ಅವರನ್ನು ಮರೆಯಲು ಸಮಯ ತೆಗೆದುಕೊಳ್ತೀರಾ? ಇಲ್ಲ ಅಂತ ಹೇಳುತ್ತಿಲ್ಲ, ಆದರೆ ಆ ಸಮಯದಲ್ಲಿ ನಾನು ನಿಮಗೆ ಕೇವಲ ಒಂದು ಜವಾಬ್ದಾರಿಯಾಗಿ ಮಾತ್ರ ಇರಬೇಕಾ ಸರ್? ನನಗೆ ನಿಮ್ಮ ಮೇಲಿದ್ದ ಕೋಪವೆಲ್ಲ ಹೊರಟು ಹೋಗಿದೆ. ನಿಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳಲು ಸಾಧ್ಯವಾಗದೆ ನಿಮ್ಮನ್ನು ಕಷ್ಟಪಡಿಸಿಬಿಟ್ಟೆನಲ್ಲ ಅಂತ ನಿನ್ನೆ ರಾತ್ರಿಯೆಲ್ಲ ನಾನು ಸತ್ತು ಬದುಕಿದೆ ಸರ್. ಆದರೆ ಬೆಳಿಗ್ಗೆ ನಿಮ್ಮ ಬಾಯಿಯಿಂದಲೇ ಕಾವ್ಯಾಳನ್ನು ನಾನು ಪ್ರೀತಿಸುತ್ತಿಲ್ಲ, ಅವಳನ್ನು ಪ್ರೀತಿಸಲು ಪ್ರಯತ್ನಿಸುತ್ತಿದ್ದೇನೆ ಅಂತ ನೀವು ಹೇಳಿದಾಗ ನನಗೆ ಈ ತಾಳಿಯೇ ಒಂದು ಹೊರೆಯಾಗಿ ಕಂಡಿತು ಸರ್ ಎಂದು ತನ್ನ ಚೂಡಿದಾರ್ ಒಳಗಿದ್ದ ಮಾಂಗಲ್ಯವನ್ನು ಮುಟ್ಟಿ ತೋರಿಸಿದಳು ಕಾವ್ಯ. ಕಾವ್ಯ, ಪ್ಲೀಸ್ ಹಾಗೆ ಹೇಳಬೇಡ ಕಣೆ ಎಂದು ವಿಕ್ರಮ್ನ ಎದೆ ಬಡಿತ ಹೆಚ್ಚಾಯಿತು. ಇಲ್ಲ ಸರ್, ನನಗೆ ಸ್ವಲ್ಪ ಸಮಯ ಬೇಕು. ನಿಮ್ಮನ್ನು ಸಂಪೂರ್ಣವಾಗಿ ನಂಬಲು, ನಿಮ್ಮ ಮನಸ್ಸಿನಲ್ಲಿ ನನಗಿರುವ ಸ್ಥಾನವೇನು ಅಂತ ನಾನು ಅರ್ಥ ಮಾಡಿಕೊಳ್ಳಲು ನನಗೆ ಸ್ವಲ್ಪ ಅವಕಾಶ ಕೊಡಿ. ಹೀಗೆ ತಕ್ಷಣ ಎಲ್ಲರನ್ನೂ ಕರೆದುಕೊಂಡು ಬಂದು ನಮ್ಮ ಮನೆಯಲ್ಲಿ ಮಾತನಾಡಿ ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋದರೆ ಅಲ್ಲಿಯೂ ನಾನು ನಿಮ್ಮ ಕರ್ತವ್ಯಕ್ಕಾಗಿ ಬದುಕಲು ಬಂದವಳಂತೆ ಬದುಕಬೇಕೇ ಹೊರತು ನಿಮ್ಮ ಪ್ರೇಯಸಿಯಾಗಿ, ಹೆಂಡತಿಯಾಗಿ ಬದುಕಲು ಸಾಧ್ಯವಿಲ್ಲ ಸರ್. ಪ್ಲೀಸ್ ನನ್ನನ್ನು ಈಗ ಕಾಲೇಜಿಗೆ ಹೋಗಲು ಬಿಡಿ ಎಂದು ಕೈ ಮುಗಿದು ಬೇಡಿಕೊಂಡಳು ಕಾವ್ಯ. ಕಾವ್ಯಾಳ ಆ ನ್ಯಾಯಯುತವಾದ ತವಕ ವಿಕ್ರಮ್ಗೆ ಅರ್ಥವಾಯಿತು. ಅವಳನ್ನು ಇನ್ನೂ ಒತ್ತಾಯಿಸಿದರೆ ಅವಳ ಮನಸ್ಸು ಇನ್ನಷ್ಟು ಗಾಯಗೊಳ್ಳುತ್ತದೆ ಎಂಬುದನ್ನು ಅವನ ಗಂಡಸು ಮನಸ್ಸು ಅರಿತುಕೊಂಡಿತು. ಅವಳ ಮುಗಿದ ಕೈಗಳನ್ನು ತನ್ನ ಕೈ ಒಳಗೆ ಹಿಡಿದುಕೊಂಡನು ವಿಕ್ರಮ್. ಸರಿ ಕಾವ್ಯ, ನೀನು ಕೇಳುತ್ತಿರುವಂತೆಯೇ ನಿನಗೆ ಸ್ವಲ್ಪ ಸಮಯ ಕೊಡುತ್ತೇನೆ. ಆದರೆ ಒಂದೇ ಒಂದು ವಿಷಯ ಮಾತ್ರ ಅರ್ಥ ಮಾಡಿಕೊ. ಇನ್ಮುಂದೆ ನೀನು ನನ್ನ ಫೋನ್ ಕಟ್ ಮಾಡಬಾರದು. ಮೊಬೈಲಲ್ಲಿ ಈ ಹಸ್ಬೆಂಡ್ ಕಾಲ್ ಬಂದರೆ ನೀನು ಎಷ್ಟೇ ಕೋಪದಲ್ಲಿದ್ದರೂ ಸರಿ, ಕಾಲೇಜ್ನಲ್ಲಿದ್ದರೂ ಸರಿ ಅಟೆಂಡ್ ಮಾಡಿ ಮಾತನಾಡಬೇಕು. ನೀನು ಮಾತನಾಡಲಿಲ್ಲ ಅಂದರೆ ಈ ವಿಕ್ರಮ್ ಮತ್ತೆ ನಿನ್ನ ಕ್ಲಾಸ್ ರೂಮ್ ಬಾಗಿಲಲ್ಲಿ ಬಂದು ನಿಂತು ಬಿಡುತ್ತಾನೆ. ಎಚ್ಚರಿಕೆ ಎಂದು ವಿಕ್ರಮ್ ತನ್ನ ಗಂಡನಿಗೆ ವಿಶಿಷ್ಟವಾದ ಕೃತಕ ಕೋಪದಿಂದ ಮತ್ತು ಅತಿಯಾದ ಹಕ್ಕಿನಿಂದ ಹೇಳಿದನು. ಕಾವ್ಯ ಅವನ ಬೆದರಿಕೆಯನ್ನು ಕೇಳಿ ಅಳುವಿನ ನಡುವೆಯೂ ಅವಳ ತುಟಿಗಳಲ್ಲಿ ಒಂದು ಸಣ್ಣ ಮುಗುಳ್ನಗೆ ಮೂಡಿ ಮರೆಯಾಯಿತು. ಅದನ್ನು ವಿಕ್ರಮ್ ಗಮನಿಸಿಬಿಟ್ಟನು. ಅವಳ ಮುಖದ ಇನ್ನಷ್ಟು ಹತ್ತಿರ ಹೋದವನು ಅವಳ ಹಣೆಯ ಮೇಲೆ ಆ ಒದ್ದೆ ಕೂದಲಿನ ಬದಿಯಲ್ಲಿ ತನ್ನ ತುಟಿಗಳನ್ನಿಟ್ಟು ಒಂದು ಗಾಢವಾದ ಪ್ರೀತಿಯ ಮುತ್ತನ್ನು ಕೊಟ್ಟನು. ಕಾವ್ಯ 1 ನಿಮಿಷ ಆಘಾತದಲ್ಲಿ ಹಾಗೆಯೇ ಹೆಪ್ಪುಗಟ್ಟಿ ಹೋದಳು. ಅವಳ ಹೃದಯ 100 ಕಿಲೋಮೀಟರ್ ವೇಗದಲ್ಲಿ ಬಡಿದುಕೊಂಡಿತು. ಹೋಗು, ಕ್ಲಾಸ್ಗೆ ಹೋಗು. ಈವ್ನಿಂಗ್ ನಾನು ನಿನ್ನನ್ನು ಬಂದು ನೋಡುತ್ತೇನೆ ಎಂದು ವಿಕ್ರಮ್ ಕಣ್ಮಿಟುಕಿಸಲು ಕಾವ್ಯ ತನ್ನ ಮುಖವನ್ನು ಕೆಂಪಗಾಗಿಸಿಕೊಂಡು ತನ್ನ ಚೂಡಿದಾರ್ ದುಪ್ಪಟ್ಟವನ್ನು ಬಿಗಿಯಾಗಿ ಹಿಡಿದುಕೊಂಡು ತರಗತಿಯತ್ತ ವೇಗವಾಗಿ ಓಡಿದಳು. ಅವಳು ಹೋಗುವುದನ್ನೇ ನೋಡುತ್ತಿದ್ದ ವಿಕ್ರಮ್ನ ಮುಖದಲ್ಲಿ ಹಲವು ದಿನಗಳ ನಂತರ ಒಂದು ನೆಮ್ಮದಿಯ ಮುಗುಳು ನಗೆ ಮೂಡಿತು. ಕಾರ್ ಪಾರ್ಕಿಂಗ್ ಕಡೆಗೆ ನಡೆದನು ವಿಕ್ರಮ್. ಯುವರಾಜ್ನ ಮನೆಯಲ್ಲಿ ವೆನಿಲ್ಲಾ ಪುಟ್ಟಿ, ಪ್ಲೀಸ್ ಚಿನ್ನ, ಒಂದೇ ಒಂದು ತುತ್ತು ಮಾತ್ರ ತಿನ್ನು ಎಂದು ಕೈಯಲ್ಲಿ ತಟ್ಟೆಯೊಂದಿಗೆ ಕಳೆದ 1 ಗಂಟೆಯಿಂದ ಹೋರಾಡುತ್ತಿದ್ದನು ಯುವರಾಜ್. ಆ 2 ಇಡ್ಲಿಯನ್ನು ಅವಳಿಗೆ ತಿನ್ನಿಸಿ ಮುಗಿಸುವಷ್ಟರಲ್ಲಿ ಯುವರಾಜ್ಗೆ ಅರ್ಧ ಜೀವ ಹೋಗಿ ತಲೆಯೇ ಗಿರ್ರೆಂದಿತು.
ಚೂಟಿ ಹುಡುಗಿಯಾದ ವೆನಿಲಾಳು ಮನೆಯ ಸೋಫಾದ ಹಿಂದೆಯೂ ಕುರ್ಚಿಗಳ ಹಿಂದೆಯೂ ಅಡಗಿಕೊಂಡು ಅವನಿಗೆ ಆಟವಾಡಿಸುತ್ತಿದ್ದಳು. ಒಂದು ರೀತಿಯಾಗಿ ಅವಳನ್ನು ಓಡಿಸಿ ಹಿಡಿದು ಕೊನೆಯ ತುಂಡು ಇಡ್ಲಿಯನ್ನು ಸಾಂಬಾರಿನಲ್ಲಿ ಚೆನ್ನಾಗಿ ಅದ್ದಿ ಅವಳ ಪುಟ್ಟ ತುಟಿಗಳ ಹತ್ತಿರ ತೆಗೆದುಕೊಂಡು ಹೋದನು. ಆದರೆ ಅದನ್ನು ತೆಗೆದುಕೊಳ್ಳುವಷ್ಟರಲ್ಲಿ ಸಡನ್ನಾಗಿ ಅವನ ಕೈಯಿಂದ ನುಣುಚಿಕೊಂಡು ಅಲ್ಲಿಂದ ಓಡಿಬಿಟ್ಟಳು ವೆನಿಲ್ಲಾ. ವೆನಿಲ್ಲಾ, ವೆನಿಲ್ಲಾ, ನಿಲ್ಲು ಎಂದು ಯುವರಾಜ್ ಕೂಡ ತಟ್ಟೆಯೊಂದಿಗೆ ಅವಳ ಹಿಂದೆಯೇ ಓಡಿದನು. ಯುವ, ನನಗೆ ಬೇಡ, ಹೋಗು ಯುವ ಎಂದು ತನ್ನ ಮುದ್ದಾದ ಧ್ವನಿಯಲ್ಲಿ ಕಿರುಚಿದಳು ವೆನಿಲ್ಲಾ. ನನ್ನ ಚಿನ್ನ ಅಲ್ವಾ, ಒಳ್ಳೆ ಪಾಪು ತಾನೇ, ತಿಂದರೆ ತಾನೇ ದೇಹ ಚೆನ್ನಾಗಿ ಸ್ಟ್ರೆಂತಾಗಿ ಇರೋಕೆ ಸಾಧ್ಯ. ಆಮೇಲೆ ಇವತ್ತು ಈವ್ನಿಂಗ್ ನೀನು ಆಸೆಪಟ್ಟ ಹಾಗೆ ನಿನ್ನನ್ನು ಹೊರಗೆ ಬೀಚ್ಗೆ ಕರೆದುಕೊಂಡು ಹೋಗ್ತೀನಿ. ಇಲ್ಲ ಅಂದರೆ ಬೀಚ್ ಕೂಡ ಇಲ್ಲ. ಏನೂ ಇಲ್ಲ, ನೋಡ್ಕೊ ಎಂದು ಯುವರಾಜ್ ಸ್ವಲ್ಪ ಗದರಿಸಿದಂತೆ ಮತ್ತು ಪ್ರೀತಿಯಿಂದ ಹೇಳಲು ಬೇರೆ ದಾರಿ ಇಲ್ಲದೆ ಅವಳು ತನ್ನ ಪುಟ್ಟ ಬಾಯಿಯನ್ನು ತೆರೆದು ಆ ಕೊನೆಯ ತುಂಡನ್ನು ಈಸ್ಕೊಂಡಳು. ಆಗ ಅಲ್ಲಿ ಅಡುಗೆ ಮನೆಯಿಂದ ಸುಮತಿ ಕೈಯಲ್ಲಿ ನೀರಿನ ಚೊಂಬಿನೊಂದಿಗೆ ಬಂದು ನಿಂತಳು. ಏನ್ರಿ ತಮ್ಮ, ಇನ್ನು ಪಾಪು ತಿಂದಿಲ್ವಾ ಎಂದು ಸುಮತಿ ಕೇಳಲು, ಒಂದು ರೀತಿಯಲ್ಲಿ ತಿನ್ನಿಸಿ ಮುಗಿಸಿದೆ ಅಕ್ಕ ಎಂದ ಯುವರಾಜ್. ಊಟದ ಪ್ಲೇಟನ್ನು ಸುಮತಿಯ ಕೈಗೆ ಕೊಟ್ಟು ಅವಳಿಂದ ನೀರಿನ ಚೊಂಬನ್ನು ಈಸ್ಕೊಂಡನು. ಅದರಲ್ಲಿ ಸ್ವಲ್ಪ ನೀರು ಸುರಿದು ತನ್ನ ಕೈಗಳನ್ನು ತೊಳೆದುಕೊಂಡು, ತಗೋ ಪುಟ್ಟಿ, ನೀರು ಕುಡಿ ಎಂದು ಚೊಂಬನ್ನು ಚಾಚಿದನು. ಅದಕ್ಕೂ ಅವಳು ಆ ಕಡೆ ಈ ಕಡೆ ಓಡಲು ಒಂದು ರೀತಿಯಾಗಿ ಅವಳನ್ನು ತನ್ನ ಬಲವಾದ ಕೈಗಳಿಂದ ಹಿಡಿದು ಅವಳ ಪುಟ್ಟ ಬಾಯಿಯನ್ನು ತನ್ನ ಕರವಸ್ತ್ರದಿಂದ ಮೃದುವಾಗಿ ಒರೆಸಿ ನೀರನ್ನು ಹಠ ಮಾಡದಂತೆ ಕುಡಿಸಿದನು. ವೆನಿಲ್ಲಾಳನ್ನು ಬಿಟ್ಟವನು, ಸರಿಯಕ್ಕ, ವೆನಿಲ್ಲಾಳನ್ನು ಭದ್ರವಾಗಿ ನೋಡಿಕೊಳ್ಳಿ, ನಾನು ಆಫೀಸ್ಗೆ ಹೊರಡುತ್ತೇನೆ. ನಾನು ಹೋದ ತಕ್ಷಣ ಬಾಗಿಲನ್ನು ಚೆನ್ನಾಗಿ ಲಾಕ್ ಮಾಡಿಕೊಳ್ಳಿ. ಗೇಟ್ನಲ್ಲಿ ಇವತ್ತು ಎಕ್ಸ್ಟ್ರಾವಾಗಿ 2 ಸೆಕ್ಯೂರಿಟಿ ಇದ್ದಾರೆ. ನೀವು ವೆನಿಲ್ಲಾಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮನೆಯ ಹೊಸ್ತಿಲು ದಾಟಿ ಹೊರಗೆ ಕಳುಹಿಸಬೇಡಿ ಎಂದು ಸುಮತಿಗೆ ಕಟ್ಟುನಿಟ್ಟಾಗಿ ಹೇಳಿದನು. ಸರಿ ತಮ್ಮ, ನಾನು ನೋಡಿಕೊಳ್ಳುತ್ತೇನೆ ಎಂದ ಸುಮತಿ. ಯುವ, ನೀವು ಇನ್ನೂ ಊಟ ಮಾಡಿಲ್ವಲ್ಲ ಎಂದು ಕಾಳಜಿಯಿಂದ ಕೇಳಿದಳು. ಇಲ್ಲಕ್ಕ, ನಾನು ಮಧ್ಯಾಹ್ನ ಆಫೀಸ್ನಲ್ಲೇ ತಿನ್ನುತ್ತೇನೆ, ಸದ್ಯಕ್ಕೆ ತಿನ್ನಲು ಟೈಮ್ ಇಲ್ಲ, ಹಸಿವೂ ಇಲ್ಲ ಎಂದು ಹೇಳಿ ಕೆಳಗೆ ಕುಳಿತು ಆಟವಾಡುತ್ತಿದ್ದ ವೆನಿಲ್ಲಾಳ ಹತ್ತಿರ ಮೊಣಕಾಲು ಊರಿ ಕುಳಿತನು. ಅವಳ ಪುಟ್ಟ ತಲೆಯನ್ನು ನೇವರಿಸಿದನು. ಇಲ್ಲಿ ನೋಡು ವೆನಿಲ್ಲಾ ಪುಟ್ಟಿ, ಇಲ್ಲಿ ನೀನು ಜಾಣೆ ಹುಡುಗಿಯಾಗಿರಬೇಕು. ನಿನ್ನೆಯ ಹಾಗೆ ಎಲ್ಲಾದರೂ ಸೆಕ್ಯೂರಿಟಿಯನ್ನು ಯಾಮಾರಿಸಿ ಹೊರಗೆ ಓಡಬೇಕು ಅಂತ ಅಂದುಕೊಂಡರೆ ಆಮೇಲೆ ಈ ಯುವ ನಿನ್ನ ಜೊತೆ ಮಾತನಾಡೋದೇ ಇಲ್ಲ ಎಂದು ಪ್ರೀತಿಯಿಂದ ಬೆದರಿಸಿದನು. ಅದನ್ನು ಕೇಳಿದ ವೆನಿಲ್ಲಾ ತನ್ನ ಪುಟ್ಟ ಹುಬ್ಬುಗಳನ್ನು ಗಂಟಿಕ್ಕಿ, ಹೋಗು ಯುವ, ನಾನು ಏನೋ ನಿನ್ನನ್ನು ನೋಡೋಕೆ ಅಂತ ಹೊರಗೆ ಬಂದೆ ಗೊತ್ತಾ. ಈ ಸುಮತಿನೇ ನಾನು ಹೊರಗೆ ಹೋಗಿಬಿಟ್ಟೆ ಅಂತ ನಿನ್ನ ಹತ್ತಿರ ಸುಳ್ಳು ಹೇಳಿಬಿಟ್ಲು ಎಂದು ತನ್ನ ಮುದ್ದು ಭಾಷೆಯಲ್ಲಿ ತುಂಬ ಜವಾಬ್ದಾರಿಯಿಂದ ಸುಮತಿಯ ಮೇಲೆ ಪ್ರೀತಿಯಿಂದ ಕಂಪ್ಲೇಂಟ್ ಮಾಡಿದಳು. ಅವಳ ಆ ಮಾತನ್ನು ಕೇಳಿ ಯುವರಾಜ್ಗೆ ನಗು ಬಂದರೂ ಅದನ್ನು ತಡೆದುಕೊಂಡು, ಇಲ್ಲಿ ನೋಡು ಚಿನ್ನ, ಇನ್ನು ಮುಂದೆ ಯುವನನ್ನು ನೋಡಬೇಕು ಅಂದರೆ ನೀನು ಹೊರಗೆ ಬರಬಾರದು. ಹೊರಗೆ ತುಂಬ ಗಾಡಿ ಕಾರುಗಳೆಲ್ಲ ವೇಗವಾಗಿ ಹೋಗುತ್ತವೆ. ಆಮೇಲೆ ಮಕ್ಕಳನ್ನು ಹಿಡಿಯುವವರು ಬರುತ್ತಾರೆ, ನಿನ್ನನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿಬಿಡುತ್ತಾರೆ. ಅರ್ಥವಾಯ್ತಾ ಎಂದನು. ವೆನಿಲ್ಲಾ ಭಯದಿಂದ ಅವನ ಮುಖವನ್ನು ನೋಡಲು, ನಿನಗೆ ಈ ಯುವನನ್ನು ನೋಡಬೇಕು ಅನ್ನಿಸಿದರೆ ಅಮ್ಮನ ಹತ್ತಿರ ಯುವನ ಫೋನ್ ನಂಬರ್ ಇದೆ, ನೀನು ಫೋನ್ ಮಾಡು, ನಾನು ನಿನ್ನ ಹತ್ತಿರ ಮಾತನಾಡುತ್ತೇನೆ, ಸರಿನಾ. ಮನೆಯಿಂದ ಹೊರಗೆ ಬರಬಾರದು ಎಂದು ಅವಳ ಎಳೆ ಮನಸ್ಸಿನಲ್ಲಿ ನಾಟುವಂತೆ ಹೇಳಿದನು. ನಂತರ ಎದ್ದು ನಿಂತು, ಅಕ್ಕ ಸ್ವಲ್ಪ ಹುಷಾರಾಗಿ ನೋಡಿಕೊಳ್ಳಿ ಎಂದು ಮತ್ತೊಮ್ಮೆ ಸುಮತಿಗೆ ಹೇಳಿ ತನ್ನ ಕಾರ್ ಕೀಯನ್ನು ತೆಗೆದುಕೊಂಡು ಅಲ್ಲಿಂದ ಆಫೀಸ್ಗೆ ಹೊರಟನು ಯುವರಾಜ್. ಇತ್ತ ಸಾಗರ್ ಅಗರ್ವಾಲ್ ತನ್ನ ಕಂಪನಿ ಕಚೇರಿಗೆ ಹೊರಡಲು ಬಿಗಿಯಾದ ಕಪ್ಪು ಬಣ್ಣದ ಬಿಸ್ನೆಸ್ ಸೂಟ್ ಧರಿಸಿ ಗಾಂಭೀರ್ಯದಿಂದ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದನು. ಅದೇ ಸಮಯದಲ್ಲಿ ಮಾಯಾ ತನ್ನ ಕೈಗಳಲ್ಲಿ ಫೈಲ್ಗಳಿದ್ದ ಹ್ಯಾಂಗರ್ ಬ್ಯಾಗನ್ನು ಎತ್ಕೊಂಡು ಬಿರುಸಿನಿಂದ ಹೊಸ್ತಿಲನ್ನು ದಾಟಲು ಪ್ರಯತ್ನಿಸುತ್ತಿದ್ದಳು. ಅವಳ ವೇಗವನ್ನು ನೋಡಿದ ಸಾಗರ್, ಮಾಯಾ, ಎಲ್ಲಿಗೆ ಹೋಗ್ತಾ ಇದೀಯಾ ಎಂದು ಕಟ್ಟುನಿಟ್ಟಾದ ಧ್ವನಿಯಲ್ಲಿ ಕೇಳಿದನು. ಆಫೀಸ್ಗೆ ಹೋಗ್ತಾ ಇದ್ದೀನಿ, ನನಗೆ ಇವತ್ತು ಒಂದು ಮುಖ್ಯವಾದ ಮೀಟಿಂಗ್ ಇದೆ ಎಂದು ಅವನನ್ನು ತಿರುಗಿಯೂ ನೋಡದೆ ಹೇಳಿ ತನ್ನ ನಡಿಗೆಯ ವೇಗವನ್ನು ಹೆಚ್ಚಿಸಿದಳು ಮಾಯಾ. ಏಯ್ ನಿಲ್ಲು, ಆಫೀಸ್ಗ ಊಟ ಮಾಡ್ದೇನೆ ಹೋಗ್ತಾ ಇದೀಯಾ ಏನು? ಬಾ, ಬ್ರೇಕ್ಫಾಸ್ಟ್ ಮಾಡಿಕೊಂಡು
ನಾನೇ ನಿನ್ನನ್ನು ನನ್ನ ಕಾರ್ನಲ್ಲಿ ಡ್ರಾಪ್ ಮಾಡ್ತೀನಿ ಎಂದು ಸಾಗರ್ ಸ್ವಲ್ಪ ಮೆತ್ತಗಾಗಿ ಕೇಳಲು ಮಾಯಾ ತಕ್ಷಣವೇ ನಿಂತು ಅವನನ್ನು ತಿರುಗಿ ನೋಡಿ ತನ್ನ ಒಂದು ಹುಬ್ಬನ್ನು ಮೇಲಕ್ಕೇರಿಸಿದಳು. ನನಗೆ ನಿನ್ನ ಕಾರ್ ಡ್ರಾಪ್ ಕಾಳಜಿ ಯಾವುದು ಬೇಡ. ನನ್ನ ಆಫೀಸ್ ಇಲ್ಲಿಂದ ನಡೆದು ಹೋಗುವ ದೂರದಲ್ಲಿ ಇದೆ. ನಾನು ನಡೆದುಕೊಂಡೇ ಹೋಗ್ತೀನಿ. ಆಮೇಲೆ ನನಗೇನು ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ತುಂಬ ಸಲ ಹೇಳಿದ್ದೀನಿ. ಏನೋ ನೀನು ಅಡುಗೆ ಮಾಡಿ ರೆಡಿ ಇಟ್ಟಿರೋ ಹಾಗೆ ಊಟ ಮಾಡಿಕೊಂಡು ಹೋಗೋಣ ಬಾ ಅಂತ ಕರಿತಾ ಇದೀಯಾ ಎಂದು ವ್ಯಂಗ್ಯವಾಗಿ ಕೇಳಿದಳು. ಸಾಗರ್ ತನ್ನ ಕೋಟ್ ಕಾಲರನ್ನು ಸರಿಪಡಿಸಿಕೊಳ್ಳುತ್ತಾ, ಹಲೋ ಬೇಬಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನನಗೆ ಜಸ್ಟ್ 10 ಮಿನಿಟ್ಸ್ ಸಾಕು. ಊಟ ಮಾಡದೆ ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿದರೆ ನಿನ್ನಿಂದ ಬಿಸ್ನೆಸ್ನಲ್ಲಿ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಹೇಳಿದೆ ಎಂದನು. ದೊಡ್ಡ ಬಿಸ್ನೆಸ್ ಮ್ಯಾನ್, 10 ನಿಮಿಷದಲ್ಲಿ ನೀನು ಏನು ಬ್ರೇಕ್ಫಾಸ್ಟ್ ಮಾಡ್ತೀಯಾ? ಏನನ್ನು ತೆಗೆದುಕೊಂಡರೂ ಇವನು ಹೀಗೆಯೇ ಸವಾಲು ಹಾಕುತ್ತಾನೆ ಎಂದು ತುಟಿ ಮೋದಲಿಸುತ್ತಾ ಸಣ್ಣ ವ್ಯಂಗ್ಯದೊಂದಿಗೆ ಮಾಯಾ ಗುಣಗುಣಿಸಲು ಸಾಗರ್ನೊಳಗಿದ್ದ ಗಂಡಸು ಅಹಂಕಾರ ತಲೆದೂರಿತು. ಅವಳ ಹತ್ತಿರ ಬಂದ ಸಾಗರ್ ಅವಳ ಕಿವಿಗಳ ಹತ್ತಿರ, ನಾನು ಯಾರು ಅಂತ ಸ್ವಲ್ಪ ಬೇಗ ನಿನಗೆ ಅರ್ಥ ಮಾಡಿಸ್ತೀನಿ ಮಾಯಾ, ಆಗ ಗೊತ್ತಾಗುತ್ತೆ ಈ ಸಾಗರ್ ಯಾರು ಅಂತ. ಸ್ವಲ್ಪ ಮೆತ್ತಗಾದರೆ ಓವರಾಗಿ ಮಾಡ್ತೀಯಾ ಎಂದು ಆಕ್ರೋಶದಿಂದ ಗುಣಗುಣಿಸಿದನು. ಅವನು ಮಾತನಾಡಿ ಮುಗಿಸುವಷ್ಟರಲ್ಲಿ ಮಾಯಾ ಮುಖ ಸಿಂಹದಂತೆ ಬದಲಾಯಿತು. ಇಲ್ಲಿ ನೋಡು ಸಾಗರ್, ಇನ್ನೊಂದು ಸಲ ನನ್ನ ಹತ್ತಿರ ಈ ಥರ ಮಾತನಾಡಿ ಬೆದರಿಸಲು ನೋಡಿದರೆ ಅಲ್ಲೆಲ್ಲ ಓದಿಸ್ಬಿಡ್ತೀನಿ ಎಂದು ಕೋಪದ ತುತ್ತ ತುದಿಯಲ್ಲಿ ಕಿರುಚಿದಳು. ಸಾಗರ್ ಅವಳ ಕೋಪವನ್ನು ಆಸ್ವಾದಿಸುತ್ತಲೇ ಇನ್ನೂ ಅವಳ ಮುಖಕ್ಕೆ ನೇರವಾಗಿ ತನ್ನ ಮುಖವನ್ನು ಬಗ್ಗಿಸಿ ತನ್ನ ಬಲ ಕೆನ್ನೆಯನ್ನು ತೋರಿಸಿ ಹೊಡೆದು ನೋಡೆ ಎಂಬಂತೆ ಒಂದು ಮುಗುಳ್ನಗೆಯನ್ನು ಬೀರಿದನು. ಮರುಕ್ಷಣ ಚಿಟೀರ್ ಎಂದು ಆ ಬೃಹತ್ ಹಾಲ್ನಲ್ಲಿ ಶಬ್ದ ಪ್ರತಿಧ್ವನಿಸಿತು. ಮಾಯಾ ತನ್ನ ಪೂರ್ಣ ಶಕ್ತಿಯನ್ನು ಸೇರಿಸಿ ಸಾಗರ್ನ ಕೆನ್ನೆಗೆ ಒಂದು ಬಾರಿಸಿದ್ದಳು. ಛೆ ಎಂದು ತನ್ನ ಮುಖವನ್ನು ತಿರುಗಿಸಿ ತನ್ನ ಒಂದು ಕೈಯಿಂದ ಹುರಿಯುತ್ತಿರುವ ಕೆನ್ನೆಯನ್ನು ಒತ್ತಿಕೊಂಡು ಆಘಾತ ಮತ್ತು ಕೋಪ ಬೆರೆತ ಕಣ್ಣುಗಳಿಂದ ಅವಳನ್ನು ನೋಡಿದನು ಸಾಗರ್. ಏನೇ ಗಂಡ ಅನ್ನೋ ಮರ್ಯಾದೆ ಸ್ವಲ್ಪನಾದರೂ ಇದೆಯಾ ನಿನಗೆ ಎಂದು ಸಾಗರ್ ಹಲ್ಲು ಕಡಿಯಲು, ನಿನಗೆ ಏನೋ ಮರ್ಯಾದೆ ಬೇಕಾಗಿದೆ? ನೀನೇನು ಕ್ರಮಬದ್ಧವಾಗಿ ನನ್ನ ಇಷ್ಟದಂತೆ ಮದುವೆಯಾಗಿದ್ದೀಯಾ? ನಿನ್ನನ್ನು ಮದುವೆಯಾಗಲು ಇಷ್ಟವಿಲ್ಲದೆ ವಿಷ ಕುಡಿದು ಸಾಯಲು ಬಿದ್ದವಳಿಗೆ ಸತ್ತರೂ ನನ್ನ ಹೆಂಡತಿಯಾಗಿಯೇ ಸಾಯಲಿ ಅಂತ ಬಲವಂತವಾಗಿ ತಾಳಿ ಕಟ್ಟಿದ ಮೃಗ ತಾನೆ ನೀನು. ಇನ್ನು ಹೇಳಬೇಕೆಂದರೆ ನಾನು ನಿನಗೆ ಹೆಂಡತಿಯೇ ಅಲ್ಲ, ಬರೀ ಕೈದಿ. ನನ್ನ ಪ್ರೀತಿಯನ್ನು ನಾಶ ಮಾಡಿ ನನ್ನ ಜೀವನವನ್ನೂ ನಾಶ ಮಾಡಿದ ಕೊಲೆಗಾರ ನೀನು. ನಿನ್ನನ್ನು ನಾನು ಹಾಗೆ ಪ್ರೀತಿಸಿ ಬಿಡ್ತೀನಿ ಅಂತ ಅಂದುಕೊಂಡೆಯಾ? ಇಲ್ಲ ನೀನು ಮಾಡೋ ಈ ಚಿಲ್ಲರೆ ಜೋಕರ್ಗಿರಿಯನ್ನೆಲ್ಲ ನೋಡಿ ನಿನ್ನ ಹಿಂದೆಯೇ ಮುದ್ದಾಡಿಕೊಂಡು ಬರ್ತೀನಿ ಅಂತ ಅಂದುಕೊಂಡೆಯಾ ಎಂದು ಸಿಂಹಿಣಿಯಂತೆ ಗರ್ಜಿಸಿದಳು ಮಾಯಾ. ಅವಳ ಉಸಿರಾಟದ ಗಾಳಿ ಸಾಗರ್ನ ಮುಖಕ್ಕೆ ಬಡಿದು ಸುಡುತ್ತಿತ್ತು. ಇಲ್ಲಿ ನೋಡು ಸಾಗರ್, ಇವತ್ತು ಮಾತ್ರವಲ್ಲ, ನನ್ನ ಲೈಫ್ನಲ್ಲಿ ಎಂದಿಗೂ ನನಗೆ ನೀನು ಇಷ್ಟವಿಲ್ಲ. ನನ್ನ ಜೀವನದಲ್ಲಿ ನಿನಗೆ ಜಾಗವೇ ಇಲ್ಲ. ನಿನ್ನಂಥ ಮೃಗಕ್ಕೆ ಭವಿಷ್ಯವೇ ಇಲ್ಲ ಕಣೋ. ನೀನು ನನ್ನನ್ನು ಕೇವಲ ವೀಕ್ಷಿಸಲು ಮಾತ್ರ ಸಾಧ್ಯ. ಮಿತಿ ಮೀರಿ ನನ್ನ ಬಳಿ ಬಂದ ನನ್ನ ಶೀಲವನ್ನು ಕಾಪಾಡಿಕೊಳ್ಳಲು ನಿನ್ನನ್ನು ಕೊಲ್ಲಲು ಕೂಡ ಈ ಮಾಯಾ ಹಿಂಜರಿಯುವುದಿಲ್ಲ. ಅರ್ಥವಾಯ್ತಾ ಎಂದು ಸಾವಿನ ಎಚ್ಚರಿಕೆ ನೀಡಿ ತನ್ನ ಫೈಲ್ಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಬಿರುಸಿನಿಂದ ಮನೆಯಿಂದ ಹೊರಬಿದ್ದಳು ಮಾಯಾ. ಹೋಗುವ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದನು ಸಾಗರ್. ಅವನ ಕಣ್ಣುಗಳಲ್ಲಿ ಕೋಪದ ನಡುವೆಯೂ ಯಾವುದೋ ಒಂದು ಕ್ರೂರವಾದ ವಿಕೃತ ಮುಗುಳ್ನಗೆ ಮೂಡಿತು. ನಿಧಾನವಾಗಿ ಕೆಳಗಿದ್ದ ದೊಡ್ಡ ಕನ್ನಡಿ ಕೋಣೆಯೊಳಗೆ ಹೋಗಿ ತನ್ನ ಮುಖವನ್ನು ನೋಡಿಕೊಂಡನು. ಟ್ರಿಮ್ ಮಾಡಿದ್ದ ಅವನ ಗಡ್ಡದ ಮೇಲಾಗಿ ಅವನ ಕೆಂಪಾದ ಕೆನ್ನೆಯ ಮೇಲೆ ಮಾಯಾ 5 ಬೆರಳುಗಳ ಅಚ್ಚುಗಳು ಸ್ಪಷ್ಟವಾಗಿ ಮೂಡಿದ್ದವು. ತನ್ನ ಕೈಗಳಿಂದ ಆ ಗಾಯವನ್ನು ಸವರಿಕೊಂಡ ಸಾಗರ್, ನಿನ್ನನ್ನು ಹೀಗೆ ಬಿಟ್ಟರೆ ಸರಿಯಾಗಲ್ವೇ? ತುಂಬ ಸೊಕ್ಕು ಮಾಡ್ತಿದ್ದೀಯಲ್ಲ, ಈ ಸಾಗರ್ ಮೇಲೆಯೇ ಕೈ ಇಟ್ಟು ಹೋಗ್ತಿದ್ದೀಯಾ? ಹೋಗೆ, ಆದಷ್ಟು ಬೇಗ ನಿನ್ನನ್ನು ನನ್ನ ದಾರಿಗೆ ತರ್ತೀನಿ ಎಂದು ದ್ವೇಷದಿಂದ ಗುಣಗುಣಿಸಿದನು. ಅವನು ದೀರ್ಘ ನಿಟ್ಟುಸಿರು ಬಿಟ್ಟು ತಿರುಗಿದಾಗ ಅವನ ಕೋಟ್ ಪಾಕೆಟ್ನಲ್ಲಿದ್ದ ಫೋನ್ ರಿಂಗ್ ಆಗತೊಡಗಿತು. ತೆಗೆದು ನೋಡಿದರೆ ಪರದೆಯ ಮೇಲೆ ಅವನ ಮಾವ, ಅಂದರೆ ಮಾಯಾಳ ಅಪ್ಪನಾದ ಖ್ಯಾತ ವಕೀಲ ಆದಿಶೇಷನ್ ಹೆಸರು ಮಿನುಗುತ್ತಿತ್ತು. ತಕ್ಷಣವೇ ಫೋನ್ ಅಟೆಂಡ್ ಮಾಡಿ ಕಿವಿಗೆ ಇಟ್ಟುಕೊಂಡನು ಸಾಗರ್.
ಹಲೋ ಮಾವ, ಹೇಳಿ ಹೇಗಿದ್ದೀರಾ ಎಂದು ಸಣ್ಣ ನಗುವಿನೊಂದಿಗೆ ಕೇಳಿದನು. ನಾವು ಚೆನ್ನಾಗಿದ್ದೀವಿ ಅಳಿಯಂದ್ರೆ. ಇವತ್ತು ಈವ್ನಿಂಗ್ ಒಂದು ಕೇಸ್ ವಿಷಯವಾಗಿ ಡೆಲ್ಲಿಗೆ ಹೊರಡಲಿದ್ದೇನೆ. ಅದಕ್ಕೆ ಹೋಗುವ ಮುನ್ನ ನಿಮ್ಮನ್ನು ಮತ್ತು ಮಾಯಾನನ್ನು ನೇರವಾಗಿ ನೋಡಿ ಹೋಗೋಣ ಅಂತ ಅಂದ್ಕೊಂಡೆ. ಈಗ ಮನೆಯಲ್ಲಿ ಇದ್ದೀರಾ ಇಲ್ಲ ಆಫೀಸ್ಗೆ ಹೊರಟಿದ್ದೀರಾ ಎಂದು ಆದಿಶೇಷನ್ ಕೇಳಿದರು. ಮಾಯಾ ಈಗಷ್ಟೇ ಆಫೀಸ್ಗೆ ಹೊರಟು ಹೋದಳು ಮಾವ. ನಾನು ಈಗಷ್ಟೇ ಹೊರಡುತ್ತಿದ್ದೇನೆ. ಯಾಕೆ ಮಾವ, ಏನಾದರೂ ಮುಖ್ಯವಾದ ವಿಷಯನಾ ಎಂದು ಸಾಗರ್ ಕೇಳಲು, ಇಲ್ಲ ಅಳಿಯಂದ್ರೆ, ನನ್ನ ಮಗಳು ನಿಮ್ಮ ಜೊತೆ ಬಂದು 2 ದಿನವಾಯಿತು. ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ? ನಿಮ್ಮ ಜೊತೆ ಈಗ ಸಹಜವಾಗಿ ಮಾತನಾಡುತ್ತಿದ್ದಾಳಾ ಎಂದು ಒಬ್ಬ ಅಪ್ಪನಾಗಿ ವಿಚಾರಿಸಿದರು. ಅದೆಲ್ಲ ಏನೂ ಸಮಸ್ಯೆ ಇಲ್ಲ ಮಾವ, ಅವಳು ಈಗ ಚೆನ್ನಾಗಿಯೇ ಮಾತನಾಡುತ್ತಿದ್ದಾಳೆ. ನೀವು ಅವಳ ಬಗ್ಗೆ ಚಿಂತಿಸಬೇಡಿ ಎಂದು ಬೆಳಿಗ್ಗೆ ತಿಂದ ಏಟನ್ನು ಮುಚ್ಚಿಟ್ಟು ಸಾಗರ್ ಮರೆಮಾಚಿದನು. ಓಕೆ ಮಾವ, ನಾನು ಆಫೀಸ್ಗೆ ಹೋಗ್ತೀನಿ. ನಾವು ಇನ್ನೊಂದು ದಿನ ಮೀಟ್ ಮಾಡೋಣ ಎಂದು ಹೇಳಿ ಫೋನ್ ಇಟ್ಟನು ಸಾಗರ್. ಸಾಗರ್ ತನ್ನ ಕಾರನ್ನು ತೆಗೆದುಕೊಂಡು ಆಫೀಸ್ಗೆ ಹೋದನು. ಕಾರು ಓಡಿಸುವಾಗ ಅವನ ಮುಖ ತೀವ್ರವಾದ ಆಲೋಚನೆಯಲ್ಲಿತ್ತು. 1 ಗಂಟೆ ಕಳೆದಿರಬಹುದು. ಸಾಗರ್ ತನ್ನ ಕಾರನ್ನು ಆಫೀಸ್ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿ ಒಳಗೆ ಹೋದನು. ತನ್ನ ಕಂಪನಿಯ ಪ್ರೊಡಕ್ಷನ್ ಸೆಕ್ಷನ್ ಅನ್ನು ವೀಕ್ಷಿಸಿ ಅಲ್ಲಿಂದ ನೇರವಾಗಿ ತನ್ನ ಬೃಹತ್ ಕ್ಯಾಬಿನ್ ಒಳಗೆ ಹೋಗಿ ಸೋಫಾದ ಮೇಲೆ ಕುಳಿತನು. ಆಗ ಮತ್ತೆ ಅವನ ಫೋನ್ ರಿಂಗ್ ಆಯಿತು. ಅದು ಮತ್ತೆ ಆದಿಶೇಷನ್ ಅವರಿಂದಲೇ. ಸಾಗರ್ ಗೊಂದಲದಲ್ಲಿ ಫೋನ್ ತೆಗೆದುಕೊಂಡನು. ಹೇಳಿ ಮಾವ, ಹೊರಟ್ರಾ ಎಂದು ಕೇಳಿದನು. ಮರು ತುದಿಯಲ್ಲಿ ಆದಿಶೇಷನ್ ಅವರ ಧ್ವನಿ ಈ ಬಾರಿ ಸೀರಿಯಸ್ ಆಗಿತ್ತು. ಅಳಿಯಂದ್ರೆ, ನಿಮಗೂ ಮತ್ತು ಮಾಯಾಗೂ ಯಾವುದೇ ಸಮಸ್ಯೆ ಇಲ್ಲ ಅಂತ ನೀವು ಹೇಳಿದ್ರಿ. ಆದರೆ ನಿಮ್ಮಿಬ್ಬರ ಮಧ್ಯೆ ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ ಅನಿಸುತ್ತೆ ಎಂದರು. ಸಾಗರ್ ಗಾಬರಿಯಾಗಿ ನೆಟ್ಟಗೆ ಕುಳಿತನು. ಏನು ಮಾವ ಹೇಳ್ತಾ ಇದ್ದೀರಾ? ನಮ್ಮಿಬ್ಬರ ಮಧ್ಯೆ ಏನು ಸಮಸ್ಯೆ? ಯಾರು ಹೇಳಿದ್ದು? ಒಂದು ವೇಳೆ ಮಾಯಾ ನಿಮಗೆ ಫೋನ್ ಮಾಡಿದ್ಲಾ ಎಂದು ತನ್ನ ವೈಯಕ್ತಿಕ ವಿಷಯಗಳನ್ನು ಚರ್ಚಿಸಲು ಇಷ್ಟಪಡದೆ ಮರೆಮಾಚುತ್ತಾ ಕೇಳಿದನು. ಇಲ್ಲ ಅಳಿಯಂದ್ರೆ, ಈಗಷ್ಟೇ ನನಗೆ ಗೊತ್ತಿರುವ ಸೀನಿಯರ್ ಲಾಯರ್ ಒಬ್ಬರು ಕಾಲ್ ಮಾಡಿದ್ರು. ಮಾಯಾ ಈಗ ಅವರ ಆಫೀಸ್ನಲ್ಲೇ ಇದ್ದಾಳಂತೆ. ಅವಳು ನಿಮ್ಮ ಮೇಲೆ ವಿಚ್ಛೇದನಕ್ಕೆ ಅಪ್ಲೈ ಮಾಡುವುದಕ್ಕಾಗಿ ಕೇಸ್ ಫೈಲ್ ಮಾಡೋ ಡೀಟೇಲ್ಸ್ ಕೇಳ್ತಿದ್ದಾಳಂತೆ. ಅದರ ಬಗ್ಗೆ ಆ ಲಾಯರ್ ನನ್ನ ಬಳಿ ಕನ್ಫರ್ಮ್ ಮಾಡಿಕೊಳ್ಳಲು ಮಾಯಾಗೆ ಗೊತ್ತಿಲ್ಲದೆ ಕಾಲ್ ಮಾಡಿದ್ರು ಅಳಿಯಂದ್ರೆ ಎಂದರು ಆದಿಶೇಷ. ಆ ಕ್ಷಣ ಸಾಗರ್ನ ತಲೆಯ ಮೇಲೆ ಒಂದು ಸಿಡಿಲು ಬಡಿದಂತಾಯಿತು. ಮಾಯಾ ಕೋಪದಿಂದ ಫ್ಯಾಕ್ಟರಿಗೆ ತಾನೇ ಹೋಗಿರುತ್ತಾಳೆ ಎಂದುಕೊಂಡಿದ್ದನು. ಆದರೆ ತನಗೆ ಗೊತ್ತಿಲ್ಲದೆ ವಿಚ್ಛೇದನ ಪಡೆಯುವಷ್ಟರ ಮಟ್ಟಿಗೆ ಅವಳ ಧೈರ್ಯ ಯಾವಾಗ ಬೆಳೆಯಿತು ಎಂಬುದು ಅವನಿಗೆ ದೊಡ್ಡ ಆಘಾತವಾಗಿತ್ತು. ಅವನ ಮುಖ ಕೋಪದಿಂದ ಕಪ್ಪಾಯಿತು. ಏನು ಮಾವ ಹೇಳ್ತಾ ಇದ್ದೀರಾ ಎಂದು ಸಾಗರ್ ಹಲ್ಲು ಕಡಿಯಲು, ಹೌದು ಅಳಿಯಂದ್ರೆ, ನಾನು ಆ ಲಾಯರ್ ಹತ್ತಿರ ಮುಂದೆ ಯಾವುದೇ ಕೆಲಸವನ್ನು ಮಾಡಬೇಡಿ, ಅವಳ ಹತ್ತಿರ ಸದ್ಯಕ್ಕೆ ಓಕೆ ಅಂತ ಮಾತ್ರ ಹೇಳಿ ಕಳುಹಿಸಿ ಅಂತ ಹೇಳಿದ್ದೀನಿ. ನಾನು 1 ದಿನ ಕಾಯ್ದು ನಿಮ್ಮ ಮನೆಗೆ ಬಂದು ಮಾತನಾಡಿ ಹೋಗಲ್ಲ ಎಂದು ಕೇಳಿದರು ಆದಿಶೇಷನ್. ಇಲ್ಲ ಮಾವ, ಅವಳು ತುಂಬ ಕೋಪದಲ್ಲಿದ್ದಾಳೆ. ನಿನ್ನಿಂದ ನನ್ನ ಪ್ರೀತಿ ದೂರವಾಯಿತು, ನನ್ನ ಜೀವನವನ್ನು ನಾಶ ಮಾಡಿದೆ ಅಂತ ಬೆಳಿಗ್ಗೆ ಕೂಡ ನನ್ನ ಹತ್ತಿರ ಜಗಳ ಮಾಡಿಕೊಂಡೇ ಹೋದ್ಲು. ಆದರೆ ಅವಳು ಲಾಯರ್ ಆಫೀಸ್ಗೆ ಹೋಗ್ತಾಳೆ ಅಂತ ನಾನು ಸ್ವಲ್ಪವೂ ನಿರೀಕ್ಷಿಸಿರಲಿಲ್ಲ. ಮಾವ, ನಿಮ್ಮ ಮಗಳಿಗೆ ಹಠ ಜಾಸ್ತಿ, ಸ್ವಲ್ಪವೂ ಹಿಡಿದು ಬರ್ತಿಲ್ಲ. ನಾನು ಒಬ್ಬ ಹುಡುಗಿಯನ್ನು ಬಲವಂತಪಡಿಸಿ ನೋಯಿಸಬಾರದು ಅಂತಲೇ ದೂರ ಇದ್ದೀನಿ. ಆದರೆ ಅದಕ್ಕೇನು ನಿಮ್ಮ ಮಗಳು ಬೆಲೆ ಕೊಡಲ್ಲ ಅನ್ನಿಸುತ್ತೆ ಎಂದು ಸಾಗರ್ ತನ್ನ ಅಧಿಕಾರದ ಧ್ವನಿಯಲ್ಲಿ ಸ್ವಲ್ಪ ಕಠಿಣವಾಗಿಯೇ ಮಾತನಾಡಿದನು. ಆದಿಶೇಷನ್ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟರು. ಅಳಿಯಂದ್ರೆ, ಒಬ್ಬ ಮಾವನಾಗಿ ಈ ವಿಷಯವನ್ನು ನಿಮ್ಮ ಹತ್ತಿರ ಹೇಳಬಾರದು ತಾನೇ. ಆದರೂ ನಿಮಗೂ ಮತ್ತು ಮಾಯಾಗೂ ಮದುವೆ ನಡೆಯಲು ನಾನು ಒಂದು ಮುಖ್ಯ ಕಾರಣ. ನನ್ನ ಮಗಳ ಜೀವನವು ಚೆನ್ನಾಗಿರಬೇಕು ಎಂದು ಅವರು ಏನೋ ಹೇಳಲು ಹಿಂಜರಿಯಲು, ಮಾವ, ಯಾವುದಾಗಿದ್ದರೂ ಮುಚ್ಚಿಡದೆ ನನ್ನ ಹತ್ತಿರ ಹೇಳಿ. ನೀವು ನನ್ನ ಮಾವ ಅನ್ನೋದನ್ನು ಬಿಟ್ಟು ಈಗ ನೀವೇ ನನಗೆ ಲೀಗಲ್ ಅಡ್ವೈಸರ್ ಎಂದು ಸಾಗರ್ ಸ್ವಲ್ಪ ಅಧಿಕಾರದ ಧ್ವನಿಯಲ್ಲಿ ಕಾನೂನಿನ ಅಂಶವನ್ನು ಮುಂದಿಟ್ಟನು. ಆದಿಶೇಷನ್ ಮತ್ತೆ ಒಂದು ನಿಟ್ಟುಸಿರು ಬಿಟ್ಟು ತನ್ನ ವಕೀಲರ ಮೆದುಳನ್ನು ಬಳಸಲು ಪ್ರಾರಂಭಿಸಿದರು. ಮಗಳ ಜೀವನಕ್ಕಾಗಿ ಒಬ್ಬ ತಂದೆಯಾಗಿ ಮಾತನಾಡದೆ ವಿಕೃತವಾದ ಒಬ್ಬ ವಕೀಲನಾಗಿ ಮಾತನಾಡಲು ಪ್ರಾರಂಭಿಸಿದರು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.